ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ಈಗಾಗಲೇ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCETಗೆ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಿರ್ತೀರ. ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತೊಂದು ಅವಕಾಶವನ್ನು ಕೊಟ್ಟಿದೆ. ಅದರ ಪ್ರಕಾರ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2024ಕ್ಕೆ ಸಂಬಂಧಿಸಿದಂತೆ ದಿನಾಂಕ 13/7/2024 ವಿವರವಾದಂತಹ ಅಧಿಸೂಚನೆಯನ್ನು ಹೊರಡಿಸಿತ್ತು. ದಿನಾಂಕ 22/8/2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಿಗದಿಗೊಳಿಸಲಾಗಿತ್ತು. ನಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು 28/8/2024 ವಿಸ್ತರಿಸಲಾಗಿತ್ತು. ಆದಾಗ್ಯೂ ಕೆಲವು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಅರ್ಜಿ ಸಲ್ಲಿಕೆಯನ್ನು ವಿಸ್ತರಿಸುವಂತೆ ಕೋರಿದ್ದುದರಿಂದ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವನ್ನು ಹಾಗೂ ಕೊನೆಯ ಅವಕಾಶವಾಗಿ ಈ ಕೆಳಗಂಡಂತೆ ವಿಸ್ತರಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ವಿಸ್ತಾರವಾದಂತಹ ಕೊನೆಯ ದಿನಾಂಕ 2/9/2024 ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ಕೊನೆಯಾಗುತ್ತೆ. ಇವತ್ತಿನಿಂದ ಇನ್ನು 3 ದಿನಗಳ ಕಾಲ ಅವಕಾಶವಿರುತ್ತೆ. ಹಾಗೆ ಆನ್ಲೈನ್ ಮೂಲಕ ಹಣವನ್ನು ಪಾವತಿಸಲು ಕೊನೆಯ ದಿನಾಂಕ 3/9/2024 ಆಗಿರುತ್ತೆ. ತದನಂತರ ಮೊದಲ ಅಧಿಸೂಚನೆಯನ್ನು ಏನು ಹೊರಡಿಸಿತ್ತೋ ಅದೇ ಎಲ್ಲ ನಿಯಮಾವಳಿಗಳು ಕೂಡ ಅನ್ವಯಿಸುತ್ತೆ. ಜೊತೆಗೆ ಈ ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿಯನ್ನು ಏನು ಬಿಟ್ಟಿತ್ತೋ 24/11/2024 ಅದನ್ನು ಹಾಗೆ ಕಾಯ್ದಿರಿಸಲು ಕೂಡ ಆಗಿರ್ತದೆ. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ಗರಿಷ್ಠ ವಯೋಮಿತಿಯನ್ನು ಏನು ನಿಗದಿ ಮಾಡಿಲ್ಲ, ಅದು ಕೂಡ ಏನು ಸಮಸ್ಯೆ ಆಗಿಲ್ಲ. ಇನ್ನು ಜೊತೆಗೆ ಪರೀಕ್ಷಾ ಶುಲ್ಕ ಬಂದು ಏನು ಹಿಂದೆ ಇತ್ತೋ ಅದೇ ರೀತಿಯ ಪರೀಕ್ಷಾ ಶುಲ್ಕವನ್ನು ಕೂಡ ನಿಗದಿಪಡಿಸಲಾಗಿದೆ. ಪ್ರವರ್ಗ 2A 2B 3A 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1,000, ಪ್ರವರ್ಗ 1 SC ST PWD ಮತ್ತು ತೃತೀಯ ಲಿಂಗಿಗಳಿಗೆ ಪ್ರವೇಶ ಶುಲ್ಕ 700 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇನ್ನು ಜೊತೆಗೆ ಈ ಪರೀಕ್ಷೆ ಏನಿದೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅನ್ನುವಂಥದ್ದು ಒಟ್ಟು 41 ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಪರೀಕ್ಷೆ ನಡೆಯುವಂಥದ್ದು. ಜೊತೆಗೆ 100 ಅಂಕಗಳಿಗೆ ಸಾಮಾನ್ಯ ಪತ್ರಿಕೆ ಅನ್ನುವಂಥದ್ದು ಇರುತ್ತೆ. 200 ಅಂಕಗಳಿಗೆ ಮತ್ತೊಂದು 100 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಅದೆಲ್ಲವೂ ಕೂಡ ನಿಮಗೆ ತಿಳಿದಿರುವಂಥದ್ದೇ. ಯಾರ್ಯಾರು ಇನ್ನೂ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ವೋ ಅವರು ದಯಮಾಡಿ ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಧನ್ಯವಾದಗಳು.